ಚೀನಾ ತಂತ್ರಜ್ಞಾನದ ಎದುರು ಮಕಾಡೆ ಮಲಗಿದ್ದ ಅಮೆರಿಕ ಒಂದೇ ದಿನ 86 ಲಕ್ಷ ಕೋಟಿ ರೂಪಾಯಿ ಲಾಸ್. ಜಾಗತಿಕ ಮಾರುಕಟ್ಟೆಯನ್ನೇ ಅಲ್ಲಾಡಿಸಿದ ಆ ಇಂಟ್ರೆಸ್ಟಿಂಗ್ ವಿಚಾರ ಯಾವುದು? ಟ್ರಂಪ್ ಆಕ್ರೋಶಕ್ಕೆ ಕಾರಣವಾಗಲು ಚೀನಾ ಮಾಡಿದ್ದಾದ್ರೂ ಏನು? ಇದು ಆಧುನಿಕ ತಂತ್ರಜ್ಞಾನ ಸಾಫ್ಟ್ವೇರ್ ಯುಗ. ಅದರಲ್ಲೂ ಮೊಬೈಲ್ಗಳ ಬಳಕೆಯ ಜೊತೆಗೆ ವಿಭಿನ್ನ ಆಪ್ಗಳನ್ನು ಅಳವಡಿಸಿಕೊಂಡು ನಮಗೆ ಬೇಕಾದ ಹಾಗೆ ಫೋಟೋ ವಿಡಿಯೋ ಎಡಿಟ್ ಮಾಡಬಹುದು. ಅದೇ ಜಗತ್ತಿನ ದೈತ್ಯ ಸರ್ಚ್ ಎಂಜಿನ್ ಗೂಗಲ್ನಲ್ಲಿ ಹುಡುಕಾಡಿದ್ರೆ ಸಾಕು, ಬೆರಳ ತುದಿಯಲ್ಲಿಯೇ ನಮಗೆ ಬೇಕಾದ ಮಾಹಿತಿ ದೊರೆಯುವುದು ಎಲ್ರಿಗೂ ಗೊತ್ತೇ ಇರುವ ವಿಚಾರ. ಅಲ್ಲದೆ ಈ ಎಲ್ಲವನ್ನೂ ಮೀರಿ ಡಿಜಿಟಲ್ ಹಾಗೂ ಸಾಫ್ಟ್ವೇರ್ ಜಗತ್ತಿನಲ್ಲಾಗ್ತಿರ್ತಕ್ಕಂಥ ಕ್ರಾಂತಿಕಾರಕ ಬದಲಾವಣೆಗಳು ನಿಜವಾಗ್ಲೂ ಸಹ ರೋಚಕವೆನಿಸುತ್ತವೆ. ಈಗಾಗಲೇ ಅಮೆರಿಕಾದ ಓಪನ್ ಎಐನ ಚಾಟ್ ಜಿಪಿಟಿ ಹಾಗೂ ಗೂಗಲ್ನ ಜೆಮಿನಿಗಳ ಬಳಕೆ ಎಲ್ಲೆಡೆ ಚಾಲ್ತಿಯಲ್ಲಿದೆ. ಆದ್ರೆ ಸದಾ ಒಂದಿಲ್ಲೊಂದು ನೂತನ ಆವಿಷ್ಕಾರಗಳಲ್ಲಿ ತೊಡಗಿಕೊಳ್ಳುವ ಚೀನಾ ಇದೀಗ ತನ್ನ ಶತ್ರು ರಾಷ್ಟ್ರ ಅಮೆರಿಕಾಗೆ ಮರ್ಮಾಘಾತವನ್ನೇ ನೀಡಿದ್ದು ನಿಜಕ್ಕೂ ಶಾಕಿಂಗ್. ಅಷ್ಟಕ್ಕೂ ಟ್ರಂಪ್ ಸರ್ಕಾರಕ್ಕೆ ಚೀನಾ ನೀಡಿರುವ ಮಾಸ್ಟರ್ ಸ್ಟ್ರೋಕ್ ಏನು ಅನ್ನೋದನ್ನ ತಿಳಿಯಲು ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಈಗಿನ ಕಂಪ್ಯೂಟರ್ ಯುಗದ ಜೊತೆಗೆ ನಾವೀಗ ಎಐ ಅಂದ್ರೆ ಕೃತಕ ಬುದ್ಧಿಮತ್ತೆಯ ಲೋಕದಲ್ಲಿದ್ದೇವೆ. ಇಲ್ಲಿ ನಮಗೆ ಬೇಕಾದ ಮಾಹಿತಿಯ ಜೊತೆಗೆ ನಮಗೆ ಅವಶ್ಯಕತೆ ಇರತಕ್ಕಂತ ಬಹುತೇಕ ವಿವರವನ್ನ ಈ ಎಐ ತಂತ್ರಜ್ಞಾನವು ಒದಗಿಸುತ್ತೆ. ಅಲ್ಲದೆ ನಮಗೆ ತಿಳಿದುಕೊಳ್ಳಬೇಕಾದ ಯಾವುದೇ ವಿಷಯದ ಸುಳಿವುಗಳನ್ನು ಸಹ ಈ ಚಾಟ್ ಜಿಪಿಟಿಯಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಸಾಕು, ಅದಕ್ಕೆ ಸಂಬಂಧಿಸಿದ ಹಾಗೂ ಪೂರಕವಾದ ಮಾಹಿತಿ ನಮ್ಮೆದುರಿಗೆ ಬರುತ್ತೆ. ಅತ್ಯಂತ ವೇಗವಾಗಿ ಮಾಹಿತಿ ಒದಗಿಸುವ ಈ ತಂತ್ರಜ್ಞಾನವನ್ನ ಈಗಾಗಲೇ ಜಗತ್ತಿನಾದ್ಯಂತ ಬಹುತೇಕ ರಾಷ್ಟ್ರಗಳು ಬಳಕೆ ಮಾಡ್ತಿವೆ. ಈ ಮೊದಲು ಅಮೆರಿಕದ ಓಪನ್ ಎಐ ಎಲ್ಲೆಡೆ ಹೆಸರು ಮಾಡಿತ್ತು. ಅಲ್ಲದೆ ಈ ಎಐ ತಂತ್ರಜ್ಞಾನದ ವಲಯದಲ್ಲಿ ನಾನೇ ಸುಪ್ರೀಂ ಅಂತ ದಾಪುಗಾಲು ಹಾಕುತ್ತಾ ಇಡೀ ಜಗತ್ತಿನಲ್ಲಿಯೇ ಈ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನೆಲೆಯಿರಬೇಕೆಂದು ಕನಸು ಕಂಡಿದ್ದ ಅಮೆರಿಕದ ಕನಸಿಗೆ ಚೀನಾ ತಣ್ಣೀರೆರಚು ಬಿಟ್ಟಿದೆ. ಇದೇ ಇವಾಗ ಪ್ರಪಂಚದ ಇಂಟ್ರೆಸ್ಟಿಂಗ್ ಮ್ಯಾಟರ್. ಹೌದು, ಡೀಪ್ ಸೀಕ್ ಹೆಸರಿನಲ್ಲಿ ಚೀನಾದ ಸ್ಟಾರ್ಟ್ ಅಪ್ ಕಂಪನಿಯೊಂದು ಸಿದ್ಧಪಡಿಸಿರುವ ಚಾಟ್ ಬಾಟ್ ನಿಜಕ್ಕೂ ಅಮೆರಿಕಾಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಮಾಡಿದಂತೂ ಸುಳ್ಳಲ್ಲ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ತಯಾರಿಸಲಾಗಿರುವ ಈ ಎಐ ಆಧಾರಿತ ಚಾಟ್ ಬಾಟ್ ಹೊಡೆತಕ್ಕೆ ಅಮೆರಿಕಾದ ಷೇರುಪೇಟೆ ಅಕ್ಷರಶಃ ವಿಲ ಒದ್ದಾಡುವಂತೆಯೇ ಚೀನಾ ಮ್ಯಾಜಿಕ್ ಮಾಡಿದೆ. ಚೀನಾದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಖ್ಯಾತಿ ಪಡೆಯುತ್ತಿದ್ದಂತೆಯೇ ಅಮೆರಿಕಾದ ಷೇರುಪೇಟೆಯಲ್ಲಿ ಬರೋಬ್ಬರಿ 86 ಲಕ್ಷ ಕೋಟಿ ಒಂದೇ ದಿನದಲ್ಲಿ ನಷ್ಟ ಸಂಭವಿಸಿದೆ. ಕೇವಲ ಒಂದೇ ದಿನಕ್ಕೆ ಪಾತಾಳಕ್ಕಿಳಿದಿರುವ ಈ ಷೇರು ಮಾರುಕಟ್ಟೆ ಅಮೆರಿಕಾದ ಇತಿಹಾಸದಲ್ಲಿಯೇ ಇದೇ ಮೊದಲು. ಒಂದೇ ದಿನದಲ್ಲಿ ಅತಿ ಹೆಚ್ಚಿನ ಕುಸಿತ ಕಂಡಿದೆ ಅನ್ನೋದು ಅಮೆರಿಕಾಗೆ ನಿಜಕ್ಕೂ ಅರಗಿಸಿಕೊಳ್ಳಲಾಗದ ಸಂಗತಿಯಾಗಿದೆ. ಅಲ್ಲದೆ ನಾವಿಲ್ಲಿ ತಿಳಿದುಕೊಳ್ಳಬೇಕಾದ ಆಸಕ್ತಿಕರ ವಿಚಾರವೆಂದ್ರೆ ಅಮೆರಿಕಾಗೆ ಆಗಿರುವ ಈ ನಷ್ಟ ನಮ್ಮ ಕರ್ನಾಟಕ ರಾಜ್ಯದ 28 ವರ್ಷಗಳ ಬಜೆಟ್ ಗಾತ್ರದಷ್ಟು. ನಮ್ಮ ಕರ್ನಾಟಕದ ಬಜೆಟ್ ಗಾತ್ರ ವರ್ಷಕ್ಕೆ ಸರಿಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳಷ್ಟು. ಆದ್ರೆ ಇದರ ಹಾನಿ ಮಾತ್ರ ನಮ್ಮ ಬಜೆಟ್ಗಿಂತಲೂ 28 ಪಟ್ಟು ದುಪ್ಪಟ್ಟು ಅನ್ನೋದು ಮಾತ್ರ ಒಪ್ಪಿಕೊಳ್ಳಲೇಬೇಕಾದಂತಹ ಸಂಗತಿ. ಇನ್ನು ತಾನು ಕಡಿಮೆ ದರದಲ್ಲಿ ವಸ್ತುಗಳನ್ನ ಉತ್ಪಾದಿಸಿಕೊಡುವುದರ ಮೂಲಕವೇ ಆರ್ಥಿಕವಾಗಿ ಪ್ರಾಬಲ್ಯ ಮೆರೆಯುತ್ತೇನೆ ಎಂಬ ಸೂತ್ರಕ್ಕೆ ಈಗಲೂ ಚೀನಾ ಜೋತು ಬಿದ್ದು ತನ್ನದೇ ಆದ ಆವಿಷ್ಕಾರಗಳ ದಿಕ್ಕಿನಲ್ಲಿ ಅದು ಸಾಗ್ತಾ ಇದೆ. ಯಾವುದೇ ವೆಚ್ಚವಿಲ್ಲದೆ ಉಚಿತವಾಗಿ ಬಳಸಲು ಅನುಕೂಲಕರವಾಗುವಂತೆ ಅಭಿವೃದ್ಧಿಪಡಿಸಿರುವ ಈ ಎಐ ತಂತ್ರಜ್ಞಾನ 2ನೇ ಬಾರಿಗೆ ಬಿಡುಗಡೆಯಾದ ತಕ್ಷಣದಿಂದಲೇ ದಾಖಲೆಯ ಪ್ರಮಾಣದಲ್ಲಿ ಗ್ರಾಹಕರನ್ನ ಆಕರ್ಷಿಸಿದೆ ಅನ್ನೋದು ನಿಜಕ್ಕೂ ಅಚ್ಚರಿಯ ಸಂಗತಿಯಾಗಿದೆ. ಜಗತ್ತಿನಾದ್ಯಂತ ತನ್ನ ಜನಪ್ರಿಯತೆಯನ್ನ ಹೆಚ್ಚಿಸಿಕೊಳ್ಳುತ್ತಿರುವ ಈ ತಂತ್ರಜ್ಞಾನವು ಅಂತಾರಾಷ್ಟ್ರೀಯ ಷೇರು ಮಾರುಕಟ್ಟೆಯನ್ನೇ ಅಲ್ಲಾಡಿಸಿಬಿಟ್ಟಿದೆ. ಅಲ್ಲದೆ ಎಲ್ಲಾ ಚಾಟ್ ಬಾಟ್ಗಳಿಗಿಂತ ವಿಭಿನ್ನವಾಗಿ ಕಾರ್ಯನಿರ್ವಹಿಸುವ ಈ ಡೀಪ್ ಸೀಕ್ ಇತರ ಎಐ ಟೂಲ್ಗಳಿಗಿಂತ ಹೆಚ್ಚಿನ ಮಾಹಿತಿ ಒದಗಿಸುತ್ತದೆ. ಇದೇ ಕಾರಣಕ್ಕಾಗಿ ಆಪಲ್ ಐಫೋನ್ ಬಳಕೆದಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಇನ್ನು ಈ ಆಪ್ ಜಗತ್ತಿನಲ್ಲಿಯೇ ಅತಿ ಡೌನ್ಲೋಡ್ ಆಗಿರುವ ಆಪ್ ಎಂಬ ಹೆಗ್ಗಳಿಕೆಗೆ ಈ ಡೀಪ್ ಸೀಕ್ ಪಾತ್ರವಾಗುವ ಮೂಲಕ ಟೆಕ್ ಲೋಕದಲ್ಲಿಯೇ ದೊಡ್ಡ ಕಮಾಲ್ ಮಾಡಿಬಿಟ್ಟಿದೆ. ಆರ್ಥಿಕ ಮಂದಗತಿಯಿಂದ ಸ್ಪರ್ಧಾತ್ಮಕ ಹೂಟದಲ್ಲಿ ಹಿಂದೆ ಬಿದ್ದಂತಾಗಿದ್ದ ಚೀನಾ ಇದೊಂದೇ ಬೆಳವಣಿಗೆಯಿಂದ ಮುಂಚೂಣಿಗೆ ಬಂದು ನಿಂತುಬಿಟ್ಟಿದೆ. ಪಾಶ್ಚಾತ್ಯ ಕೇಂದ್ರಿತ ಇಡೀ ಟೆಕ್ ಜಗತ್ತಿನಲ್ಲಿ ಡೀಪ್ ಸೀಕ್ ದೊಡ್ಡ ಕಂಪನವನ್ನೇ ಸೃಷ್ಟಿಸಿದೆ. ಡೀಪ್ ಸೀಕ್ನ ವಿಶೇಷತೆಗಳೇನು? ಚೀನಾದ ಆಂಗ್ಝೋನಲ್ಲಿರುವ ಉದ್ಯಮ ಕಂಪನಿಯಾಗಿರುವ ಡೀಪ್ ಸೀಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋ ಎಂಬ ನವೋದ್ಯಮ ಕಂಪನಿ ಇದನ್ನ ಸಿದ್ಧಪಡಿಸಿದೆ.
ಅಲ್ಲದೆ ಇದು ಓಪನ್ ಸೋರ್ಸ್ ಲಾರ್ಜ್ ಲ್ಯಾಂಗ್ವೇಜ್ ಅಂದ್ರೆ ಇತರರು ಇದೇ ರೀತಿಯ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ತಮ್ಮದೇ ಆದ ಉತ್ಪನ್ನಗಳನ್ನು ರಚಿಸಲು ಮತ್ತು ವಿತರಿಸಲು ಅನುವು ಮಾಡಿಕೊಡುತ್ತದೆ. ಮುಕ್ತವಾದ ಮೂಲಗಳಿಂದ ಪಡೆದ ಭಾಷೆಯನ್ನ ಬಳಸಿಕೊಂಡು ಅದರ ಆಧಾರದ ಮೇಲೆ ತನ್ನ ಕಾರ್ಯನಿರ್ವಹಣೆ ಮಾಡಲಿದೆ. ಇನ್ನು ಇದನ್ನ 2023ರಲ್ಲಿ ಈ ಮೊದಲೇ ತಯಾರಿಸಲಾಗಿತ್ತು. ಅಲ್ಲದೆ ಅದೇ ವರ್ಷದ ನವೆಂಬರ್ ತಿಂಗಳಲ್ಲಿಯೇ ಮೊದಲ ಬಾರಿಗೆ ಬಿಡುಗಡೆ ಮಾಡಲಾಗಿತ್ತು. ಆದ್ರೆ ಆಗ ಅದರಲ್ಲಿನ ಕೆಲವು ನ್ಯೂನತೆಗಳಿಂದ ಜನರಿಗೆ ಈ ಆಪ್ ಹತ್ತಿರವಾಗಿರಲಿಲ್ಲ. ಈಗ ಎರಡನೆಯ ಬಾರಿಗೆ ಇದರ ಮಾಡಿಫೈಡ್ ವರ್ಷನ್ ಇದು ಎಲ್ಲೆಡೆ ಧೂಳೆಬ್ಬಿಸಿದೆ. ಇತ್ತೀಚಿನ ದಶಕಗಳಲ್ಲಿ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಚೀನಾವು ತನ್ನ ಪಾಲನ್ನ ಪಡೆದುಕೊಂಡಿದ್ದು ವಸ್ತು ಉತ್ಪಾದನೆಯಲ್ಲಿ ಜಗತ್ತಿನ ಕಾರ್ಖಾನೆ ತಾನಾಗುವುದರ ಮೂಲಕ ಲೆಸ್ ಇನ್ವೆಸ್ಟ್ ಮೋರ್ ಪ್ರಾಫಿಟ್ ಎಂಬ ಮಾತಿಗೆ ಅದು ಅಂಟ್ಕೊಂಡಿದೆ. ಇನ್ನು ನಾವು ಫೋಕಸ್ ಮಾಡಬೇಕಾದ ವಿಚಾರ ಏನಂದ್ರೆ ಇದು ಅಮೆರಿಕಾಗೆ ಚೀನಾ ಯಾವ ರೀತಿ ಆಘಾತ ನೀಡಿದೆ ಅನ್ನೋದ್ರ ಬಗ್ಗೆ. ಎಸ್, ಚೀನಾ ಮೂಲದ ಈ ಡೀಪ್ ಸೀಕ್ ಯಾವಾಗ ಕಾಲಿಟ್ಟಿತೋ ಆಗ್ಲೇ ಅಮೆರಿಕಾವನ್ನೇ ಶೇಕ್ ಮಾಡಿಬಿಟ್ಟಿದೆ. ಅಲ್ಲದೆ ನೂತನವಾಗಿ ಅಧಿಕಾರಕ್ಕೆ ಬಂದಿರುವ ಟ್ರಂಪ್ ಸರ್ಕಾರಕ್ಕಂತೂ ಆರ್ಥಿಕವಾಗಿ ಭಾರಿ ಪ್ರಮಾಣದ ಸೆಟ್ ಬ್ಯಾಕ್ ಆಗಿದೆ. ಇದರಿಂದ ಅಕ್ಷರಶಃ ಟ್ರಂಪ್ ಕಂಗಾಲಾಗಿರೋದಂತೂ ಮಾತ್ರ ಸತ್ಯವಾಗಿದೆ. ಚೀನಾ ಜನವರಿ 10ಕ್ಕೆ ತನ್ನ ಈ ಚಾಟ್ ಬಾಟ್ ಅನ್ನ ರಿಲೀಸ್ ಮಾಡುತ್ತೆ. ಅಂದ್ರೆ ಕೇಳಿದ್ದಕ್ಕೆ ಉತ್ತರಿಸುವ ಹಾಗೂ ವಿಷಯ ಸೃಷ್ಟಿಸಿಕೊಂಡು ಚಾಟ್ ಜಿಪಿಟಿ ಮಾದರಿಯದ್ದೇ ತಂತ್ರಜ್ಞಾನ ಇರುವ ಇದು ಓಪನ್ ಎಐನ ಚಾಟ್ ಜಿಪಿಟಿಯನ್ನ ಹಿಂದಿಕ್ಕುತ್ತದೆ. ಅರ್ಥಾತ್ ತಾರ್ಕಿಕವಾಗಿ ವಿಷಯ ಸೃಷ್ಟಿಯಲ್ಲಿ ಡೀಪ್ ಸೀಕ್ ಕಂಪನಿಯ ಆರ್ಐ ತಂತ್ರಾಂಶವು ಚಾಟ್ ಜಿಪಿಟಿಗಿಂತ ಉತ್ತಮವಾಗಿರೋದ್ರಿಂದ ಅಮೆರಿಕದ ಬಳಕೆದಾರರಿಂದ ಈ ಮನ್ನಣೆ ಪಡ್ಕೊಂಡಿದೆ. ನಾವಿಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶವೆಂದ್ರೆ ಅದು ಸಹ ಅಮೆರಿಕದ ವಿಫಲತೆ ಕಂಡ ಜಾಣತನದ ಬಗ್ಗೆ. ಅಮೆರಿಕ ಚೀನಾದೊಂದಿಗೆ ನಡೆಸುತ್ತಿದ್ದ ವ್ಯಾಪಾರ ಯುದ್ಧ ಸೇರಿದಂತೆ ಅನೇಕ ಪ್ರತಿಬಂಧಕ ನೀತಿಗಳಿಂದ ಚೀನಾ ಸೋತು ಸುಣ್ಣವಾಗ್ಬಿಟ್ಟಿತ್ತು. ಅಲ್ಲದೆ ಅಮೆರಿಕವು ತೈವಾನ್ ಹಾಗೂ ಅಮೆರಿಕದ ಚಿಪ್ ವಿನ್ಯಾಸದ ಕಂಪನಿಗಳು ತಮ್ಮ ಅತಿ ಸುಧಾರಿತ ಕ್ಷಮತೆಯ ಚಿಪ್ಗಳನ್ನ ಚೀನಾಕ್ಕೆ ಮಾರೋದನ್ನ ನಿರ್ಬಂಧಿಸುವ ಮೂಲಕ ಆ ದೇಶದ ಎಐ ಅಭಿವೃದ್ಧಿಯನ್ನ ತಡೆಯುವ ಜಾಗತಿಕ ಆಟವೊಂದನ್ನ ಅಮೆರಿಕ ಹಂದಿತ್ತು. ಆದ್ರೆ ಇದೀಗ ಅಮೆರಿಕದ ಆ ಜಾಣತನದ ಆಟ ಟೋಟಲ್ಲಿ ಫ್ಲಾಪ್ ಆಗಿದೆ. ಎನ್ವಿಡಿಯಾ ಇದೊಂದು ಅಮೆರಿಕದ ಚಿಪ್ ಹಾಗೂ ಕಂಪ್ಯೂಟರ್ ತಯಾರಿಕೆ ಮಾಡುವ ಅತ್ಯಂತ ಫೇಮಸ್ ಕಂಪನಿ ಆಗಿದೆ. ಅಲ್ಲದೆ ಇದು ಕೇವಲ ತನ್ನ ಅತ್ಯಾಪ್ತ ರಾಷ್ಟ್ರವಾಗಿರುವ ತೈವಾನ್ಗೆ ಬೇಕಾದ ವಸ್ತುಗಳನ್ನ ಮಾತ್ರ ರವಾನಿಸುತ್ತೆ. ಈ ತೈವಾನ್ ಕೂಡ ಅಮೆರಿಕ ಎಐನ ತಂತ್ರಜ್ಞಾನಕ್ಕೆ ಮೂಲ ಪೂರೈಕೆಯ ಜಾಲವಾಗಿದೆ. ಈ ಎನ್ವಿಡಿಯಾದ ಯಾವುದೇ ಚಿಪ್ಗಳು ಚೀನಾದ ಕೈ ಸೇರಿದಂತೆ ಅಮೆರಿಕ ನೋಡಿಕೊಂಡಿತ್ತು. ಮಾಹಿತಿ ಸಂಸ್ಕರಣೆಗಳನ್ನ ಮಾಡಬಲ್ಲ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ಗಳು ಅಂದ್ರೆ ಜಿಪಿಯುಗಳಲ್ಲಿಯೇ ದೊಡ್ಡ ಸಂಖ್ಯೆಯಲ್ಲಿ ಈ ಚಿಪ್ ಅಳವಡಿಕೆ ಮಾಡಬೇಕಿರೋದು. ಆದ್ರೆ ಇದಕ್ಕೆಲ್ಲ ಸೆಡ್ಡು ಹೊಡೆದ ಚೀನಾ ತನ್ನ ಬಳಿ ಇರುವ ಹಳೆಯ ಚಿಪ್ನಲ್ಲಿಯೇ ಈ ನೂತನ ಡೀಪ್ ಸೀಕ್ ಸಿದ್ಧಪಡಿಸಿರುವುದಾಗಿ ಹೇಳಿಕೊಳ್ಳುವ ಮೂಲಕ ಅಮೆರಿಕಾಗೆ ಟಾಂಗ್ ನೀಡಿದೆ. ಅಲ್ಲದೆ ಎಐ ಲೋಕದಲ್ಲಿ ಏಕಸ್ವಾಮ್ಯತೆಯನ್ನ ಸಾಧಿಸಲು ಹೊರಟಿದ್ದ ಅಮೆರಿಕಾಗೆ ಚೀನಾದ ಈ ಡೀಪ್ ಸೀಕ್ ಸೆಡ್ಡು ಹೊಡೆಯುವ ಮೂಲಕ ಜಗತ್ತಿನ ಟೆಕ್ ಲೋಕವನ್ನೇ ತಲ್ಲಣಗೊಳಿಸಿದೆ. ಇನ್ನು ಇದರ ತಯಾರಿಕೆಗಾಗಿ ಕಂಪನಿ ಮಾಡಿರುವ ವೆಚ್ಚ ಕೇವಲ 48 ಕೋಟಿ 40 ಲಕ್ಷ ಮಾತ್ರ. ಆದ್ರೆ ಓಪನ್ ಎಐನ ನಿರ್ವಹಣೆಗೆ ಪ್ರತಿ ತಿಂಗಳು 1 ಕೋಟಿ 80 ಲಕ್ಷ ರೂಪಾಯಿಗಳ ವೆಚ್ಚವನ್ನ ಅಮೆರಿಕ ಮಾಡ್ತಿದೆ. ಇನ್ನು ಈ ಚೀನಾ ಯಾವಾಗ್ಲೂ ತಾನು ಯಾವುದೇ ಕಿತಾಪಾತಿ ಮಾಡಿದ್ರು ಸಹ ಹೊರಗಿನ ಜಗತ್ತು ಅದರ ಬಗ್ಗೆ ಯಾವುದೇ ಮಾಹಿತಿ ಪಡೆಯಬಾರದು, ತನಗೆ ಸಂಬಂಧಪಟ್ಟ ಯಾವುದೇ ವಿವರಗಳು ಯಾರಿಗೂ ಗೊತ್ತಾಗಬಾರದು, ತನ್ನ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುತ್ತಲೇ ಬಂದಿದೆ ಚೀನಾ ಈ ರೀತಿ. ಇನ್ನು ತನ್ನ ದೇಶದ ಯಾವುದೇ ಆಂತರಿಕ ವಿಷಯಗಳು ಯಾರಿಗೂ ತಿಳಿಯಬಾರದು, ಅದೇ ಮಾದರಿಯಲ್ಲಿ ತನ್ನ ದೇಶಕ್ಕೆ ಸಂಬಂಧಿಸಿದ ವಿವಾದಾತ್ಮಕ ಹಾಗೂ ಆಕ್ಷೇಪಾರ್ಹ ಮಾಹಿತಿಯನ್ನ ಅದರಲ್ಲಿ ಅಳವಡಿಸಿಲ್ಲ. ಅಲ್ಲದೆ ಇದು ಚೀನಾ ದೇಶದ ಅಂತರ್ಜಾಲದ ಕಾನೂನುಗಳನ್ನ ಅದು ವಿಧಿಸಿದ ಎಲ್ಲಾ ಮಾನದಂಡಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡುತ್ತೆ. ಆದ್ರೆ ತನ್ನದು ಯಾರಿಗೂ ಗೊತ್ತಾಗಬಾರದು, ಆದ್ರೆ ಪರರದ್ದು ನನಗೆ ತಿಳಿಯಲಿ ಎಂಬ ಗೂಢಾಚಾರಿಯ ಮನಸ್ಥಿತಿಯ ಚೀನಾ ಇದರ ಬಳಕೆದಾರರ ಸಂಪೂರ್ಣ ಮಾಹಿತಿಯನ್ನ ತನ್ನ ಸರ್ವರ್ಗಳಿಗೆ ರವಾನಿಸಿ ಅದರಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಈ ವಿಷಯ ನಿಜಕ್ಕೂ ಗ್ರಾಹಕರ ಖಾಸಗಿತನದ ದೃಷ್ಟಿಯಿಂದ ಆತಂಕಕಾರಿ ಬೆಳವಣಿಗೆಯಾಗಿದೆ. ಕೃತಕ ಬುದ್ಧಿಮತ್ತೆಗಾಗಿ ಈಗಾಗಲೇ ಅಮೆರಿಕ ಕೋಟ್ಯಂತರ ರೂಪಾಯಿಗಳನ್ನ ಸುರಿಯುತ್ತಿರುವಾಗಲೇ ಚೀನಾದ ಕಂಪನಿಯೊಂದು ಅತ್ಯಂತ ಅಗ್ಗವಾಗಿ ಅಂದ್ರೆ ಕಡಿಮೆ ದರದಲ್ಲಿ ಕೇವಲ ಒಂದೇ ವರ್ಷದಲ್ಲಿ ಚಾಟ್ ಬಾಟ್ ಸಿದ್ಧಪಡಿಸುವ ಮೂಲಕ ಜಾಗತಿಕ ಮಟ್ಟದ ಮಾರುಕಟ್ಟೆಗೆ ಟಕ್ಕರ್ ನೀಡಿರೋದು ಒಂದು ರೀತಿಯ ವಿಭಿನ್ನ, ವಿಶೇಷ, ಅಮೇಜಿಂಗ್ ಅಂತ ಹೇಳ್ಬೋದು. ಆದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಸ್ಥಾನಕ್ಕಾಗಿ ಹರಸಾಹಸ ಪಡುತ್ತಿದ್ದ ಚೀನಾ ಸರಿಯಾದ ಸಮಯದಲ್ಲಿ ತನ್ನ ಸಾಮರ್ಥ್ಯದ ಬಲದಿಂದ ಎಐ ತಂತ್ರಜ್ಞಾನ ರೂಪಿಸುವ ಮೂಲಕ ಇದೀಗ ಜಗತ್ತಿನ ಅರ್ಥವ್ಯವಸ್ಥೆಯ ಐತಿಹಾಸಿಕ ಪುಟಗಳಲ್ಲಿ ದಾಖಲೆಯನ್ನು ನಿರ್ಮಿಸಿದೆ. ಇನ್ನು ಎಐ ತಂತ್ರಾಂಶ ಅಭಿವೃದ್ಧಿ ಹಾಗೂ ಯಂತ್ರ ಕಲಿಕೆಗಳಿಗೆ ಅಷ್ಟು ಸುಧಾರಿತ ಚಿಪ್ಗಳ ಅವಶ್ಯಕತೆಯೇ ಇಲ್ಲ ಎಂದು
ಇದನ್ನು ಸಾಧಿಸುವ ಮೂಲಕ ಚೀನಾ ಈ ಚಿಪ್ ಯುದ್ಧದ ಸನ್ನಿವೇಶವನ್ನೇ ಬದಲಿಸಿ ಬಿಟ್ಟಿದೆ. ಎಐ ಚಿಪ್ ಡೇಟಾ ಸೆಂಟರ್ ಮೂಲಸೌಕರ್ಯ ಅಭಿವೃದ್ಧಿಗೆ $100 ಕೋಟಿ ನೀರಿನಂತೆ ಖರ್ಚು ಮಾಡುತ್ತಿದ್ದ ಅಮೆರಿಕದ ತಂತ್ರಜ್ಞಾನದ ದಿಗ್ಗಜರೆಲ್ಲ ಈಗ ತಾತ್ಕಾಲಿಕವಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ. ಅಲ್ಲದೆ ಇದೇ ವಿಚಾರಕ್ಕೆ ಚೀನಾ ವಿರುದ್ಧ ಕೆಂಡಕಾರಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾದ ಹಾವಳಿಯನ್ನು ತಡೆಗಟ್ಟಬೇಕೆಂದು ಎಲ್ಲಾ ಎಐ ಸಂಸ್ಥೆಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಇದೊಂದು ಆತಂಕಕಾರಿ ಸಂಗತಿಯಾಗಿದೆ ಎಂದು ಟ್ರಂಪ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಲ್ಲಿ ಜಾಗತಿಕ ಮಟ್ಟದಲ್ಲಿ ಸದಾಕಾಲ ತನ್ನದೇ ಪ್ರಾಬಲ್ಯಕ್ಕಾಗಿ ಹವಣಿಸುವ ಅಮೆರಿಕ ಚೀನಾವನ್ನ ಮುಂದೆ ಹೋಗಲು ಬಿಡದಿದ್ದರೂ ಸಹ ತನ್ನ ಶಕ್ತಿ ಹಾಗೂ ತನ್ನಲ್ಲಿರುವ ಪರಿಮಿತ ತಂತ್ರಜ್ಞಾನಗಳಿಂದಲೇ ವಿಶ್ವದ ದೊಡ್ಡಣ್ಣನ ಗರ್ವಭಂಗ ಮಾಡಿದ್ದು ಮಾತ್ರ ನಿಜಕ್ಕೂ ಅಮೆರಿಕ ಪಾಲಿಗೆ ಶಾಕಿಂಗ್ ಮ್ಯಾಟರ್. ಈ ಬಗ್ಗೆ ತಾವೇನ್ ಹೇಳ್ತೀರಿ? ಈ ಒಂದು ಟೆಕ್ನಾಲಜಿ ಹೋರಾಟ, ತಂತ್ರಜ್ಞಾನದ ಹೋರಾಟ, ತಂತ್ರಜ್ಞಾನದ ಯುದ್ಧ, ಅಮೆರಿಕ ವರ್ಸಸ್ ಚೀನಾ, ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.